ಓಂ ನಮ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಜೂನ್ ಕೊನೆಯ ವಾರ ಶನಿ ಚಂದ್ರರಿಂದ ಇವರಿಗೆ ಅದೃಷ್ಟ ಯಾವ ರಾಶಿಗೆ ಅನ್ನೋದನ್ನು ಹೇಳ್ತೇನೆ. ಹಾಗೆಯೇ ಭಾರಿ ಲಾಭವಾಗಲಿದೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ತುಂಬ ಮಂದಿ ನೋಡ್ತೀರಿ. ಸಬ್ಸ್ಕ್ರೈಬರ್ಸ್ ತುಂಬ ಇದ್ದಾರೆ, ಆದರೆ ವ್ಯೂಸ್ ತುಂಬಾ ಕಮ್ಮಿ ಇದೆ. ದಯವಿಟ್ಟು ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ನಿಮಗೆ ಎಲ್ಲ ಒಂದು ವೀಡಿಯೋಸ್ ನನ್ನ ನೋಟಿಫಿಕೇಷನ್ ಸಿಗುತ್ತೆ. ಹಾಗೆಯೇ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿ ಮಾಹಿತಿ ಉಳ್ಳಂಥ ವೀಡಿಯೋವನ್ನು ಹಾಕ್ತಾ ಇರ್ತೇನೆ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ ಆಗಿ ಬರೆದು ಕಳಿಸಿ. ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ಗೊತ್ತಿಲ್ಲ ಅಂದರೆ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತನ್ನು ಹಾಕಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರ ನಾನು ಅಲ್ಲೇ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಡೌಟ್ಸ್ ಅಥವಾ ಪ್ರಶ್ನೆ ಮೂಲಕ ಕೇಳೋದಾದರೆ ಅದನ್ನು ಕೇಳ್ಬೋದು, ಅದ್ರ ಬಗ್ಗೆನೂ ನಾವು ಉತ್ತರ ಕೊಡ್ತೇನೆ. ಹಾಗೆಯೇ ಕೆಲವರು ರಾಶಿ ನಕ್ಷತ್ರ ಗೊತ್ತಿರೋದು, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರೋದು ಅಂಥವ್ರು ಕೂಡ ಕೇಳ್ಬೋದು, ಉತ್ತರಿಸ್ತೇನೆ. ಹಾಗೆಯೇ ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಉತ್ತರ ಕೊಡುವಾಗ ಆಚೀಚೆ ಆಗ್ಬೋದು, ಅದು ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತಿರ್ತೇನೆ. ನಾನು ಬಿರೋ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಜೂನ್ ಕೊನೆಯ ವಾರ 2 ಶುಭ ಯೋಗಗಳು ರೂಪುಗೊಳ್ಳುವಂಥದ್ದು. ಈ ವಾರ ಶನಿ ಕುಂಭರಾಶಿಯಲ್ಲಿ ತನ್ನ ಚಲನೆಯನ್ನು ಬದಲಾಯಿಸುವುದರಿಂದ ಶಶರಾಜಯೋಗ. ಹಾಗೆಯೇ ಶನಿ ಕುಂಭರಾಶಿಯಲ್ಲಿ ತನ್ನ ಚಲನೆ ಅಂದರೆ ವಕ್ರವಾಗಿ ಹೋಗುವಂಥದ್ದು, ಅಲ್ಲೇ ಇರ್ತಾರೆ ಇನ್ನು ಒಂದು ಬರುವ ಮಾರ್ಚ್ 2025ರವರೆಗೆ. ಅಂದರೆ ಕುಂಭರಾಶಿಯವರಿಗೆ ಈಗಾಗಲೇ ಮಧ್ಯಮ ಶನಿ ಅಂದರೆ 7 ಶನಿಯ ಮಧ್ಯಮ ಭಾಗ ನಡೀತಾ ಇದೆ. ಹಾಗೆಯೇ ಮತ್ತು ಚಂದ್ರ ಇದೇ ರಾಶಿಯಲ್ಲಿ ಚಲಿಸುವುದರಿಂದ ಶನಿ ಶಶಿಯೋಗ ಕೂಡ ಸೃಷ್ಟಿಯಾಗುವಂಥದ್ದು. ಈ ಶುಭ ಯೋಗಗಳಿಂದ ಆಗಿ ಯಾವ ರಾಶಿಗಳ ಜನರಿಗೆ ಈ ವಾರ ಅದೃಷ್ಟಶಾಲಿ ಆಗಲಿದೆ. ಜೂನ್ ತಿಂಗಳ ಕೊನೆ ವಾರದಲ್ಲಿ 2 ಯೋಗಗಳು ಪ್ರಭಾವಶಾಲಿ ಆಗಿರಲಿದೆ. ಈ ವಾರ ಶನಿ ತನ್ನದೇ ಆದ ಕುಂಭರಾಶಿಯಲ್ಲಿ ತನ್ನ ಚಲನೆಯನ್ನು ವಕ್ರಿಯಾಗಿ ಬದಲಾಯಿಸುವಂಥದ್ದು. ಇದರಿಂದಾಗಿ ಶಶರಾಜಯೋಗ ಸೃಷ್ಟಿಯಾಗುವಂಥದ್ದು. ಈ ವಾರದ ಆರಂಭದಲ್ಲಿ ಚಂದ್ರ ಕುಂಭರಾಶಿಯಲ್ಲಿ ಚಲಿಸುವುದನ್ನು ಶಶಿಯೋಗ ನಿರ್ಮಾಣಗೊಳ್ಳಲಿದೆ. ಅದನ್ನು ಈ ವಾರ ಯಾವ ರಾಶಿಗಳ ಜನರು ವೃತ್ತಿ, ಕುಟುಂಬ, ಸಾಮಾಜಿಕ ವಿಷಯಗಳಲ್ಲಿ ಲಾಭ, ಪ್ರಗತಿ ಮತ್ತು ಯಶಸ್ಸನ್ನು ಪಡೆಯುವಂಥದ್ದು ಅಂತ ನೋಡೋಣ. ಮೊದಲನೇದಾಗಿ ಕಟಕ ರಾಶಿಯವರಿಗೆ ಈ ವಾರ ನಿಮ್ಮ ಅದೃಷ್ಟ ವೃದ್ಧಿಯಾಗಲಿದೆ. ಕಟಕ ರಾಶಿಯವರಿಗೆ ಜೂನ್ ಕೊನೆಯ ವಾರ ಅದೃಷ್ಟ ನಿಮ್ಮ ಕೈ ಹಿಡಿಯಲಿದೆ. ನೀವು ಸಾಲ ಪಡೆದಿದ್ದರೆ ಈ ವಾರ ವಾಪಸ್ಸು ನೀಡುವಲ್ಲಿ ಯಶಸ್ವಿಯಾಗ್ತೀರಿ. ವೃತ್ತಿ ಮತ್ತು ವ್ಯವಹಾರದಲ್ಲಿ ಯಶಸ್ಸು ಗಳಿಸಲು ಉತ್ತಮ ಅವಕಾಶ ಪಡೆಯುವಂಥದ್ದು. ಕುಟುಂಬಕ್ಕೆ ಸಂಬಂಧಿಸಿದಂತೆ ಈ ವಾರ ನಿಮಗೆ ಅನುಕೂಲಕರವಾಗಿರಲಿದೆ ಮತ್ತು ಈ ಕುಟುಂಬಕ್ಕೆ ಸಂಬಂಧಿಸಿದಂತೆ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಮನೆಯವರ ಸಂಪೂರ್ಣ ಬೆಂಬಲ ಕೂಡ ನಿಮಗೆ ಸಿಗುವಂಥದ್ದು. ಹಾಗೆಯೇ ನಿಮ್ಮ ನಿರ್ಧಾರವನ್ನು ಎಲ್ಲರೂ ಒಪ್ಪುವಂಥದ್ದು ಮತ್ತು ಮನೆಯಲ್ಲಿ ಶುಭ ಕಾರ್ಯ ನಡೆಯಬಹುದು. ನಿಮ್ಮ ವೈವಾಹಿಕ ಜೀವನ ಏನಾಗಿರುತ್ತೆ, ತುಂಬ ಉತ್ತಮವಾಗಿರುತ್ತೆ ಅಂತಲೇ ಹೇಳಬಹುದು ಕಟಕ ರಾಶಿಯವರಿಗೆ ಈ ಒಂದು ಜೂನ್ ಕೊನೆಯ ವಾರದಲ್ಲಿ. ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಧನುರಾಶಿಯವರಿಗೆ ಹೇಗಿರಲಿದೆ ಈ ವಾರ ಅಂತ ನೋಡೋದಾದರೆ, ಈ ವಾರ ನಿಮಗೆ ಹೊಸ ಕೆಲಸ ಸಿಗಬಹುದು. ಹಾಗೆಯೇ ಧನುರಾಶಿಯವರಿಗೆ ಜೂನ್ ಕೊನೆಯ ವಾರ ತುಂಬಾ ಶುಭ ಫಲಗಳ ಪ್ರಾಪ್ತಿಯಾಗುವಂಥದ್ದು, ತುಂಬಾ ಶುಭ ಯೋಗ ಇರುವಂಥದ್ದು. ಮತ್ತು ಈ ವಾರ ನಿಮಗೆ ಹೊಸ ಕೆಲಸ ಸಿಗುವ ಏನಾದರೂ ಒಂದು ಕೆಲಸ ಇಲ್ಲದವರಿಗೆ ಈ ವಾರ ಹೊಸ ಕೆಲಸ ಸಿಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ವಾರ ನೀವು ಯಾವುದೇ ಕ್ಷೇತ್ರದಲ್ಲಿ ಕಠಿಣ ಪರಿಶ್ರಮ ಪಟ್ಟರೆ ಉತ್ತಮ ಯಶಸ್ಸನ್ನು ಗಳಿಸುವಂಥದ್ದು. ಪ್ರೀತಿಯ ವಿಷಯದಲ್ಲಿ ಈ ವಾರ ನಿಮಗೆ ಶುಭವಾಗಲಿದೆ. ಹಾಗೆಯೇ ಈ ವಾರ ನೀವು ವಿಶೇಷವಾದ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶ ಕೂಡ ಲಭಿಸುವಂಥದ್ದು. ಪ್ರೀತಿಯಲ್ಲಿ ಯಾರು ಇರ್ತಾರೆ ಅಂಥವರ ಸಂಬಂಧ ಕೂಡ ಬಲಗೊಳ್ಳುವಂಥದ್ದು. ನೀವು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಬೇಕೆಂದಿದ್ದರೆ ಈ ವಾರ ನೀವು ಯಶಸ್ಸನ್ನು ಅದರಲ್ಲಿ ಗಳಿಸಬಹುದು. ಖಂಡಿತವಾಗ್ಲೂ ಯಶಸ್ಸು ಸಿಗುವಂಥದ್ದು. ಆಲ್ಮೋಸ್ಟ್ ಇದು ಧನುರಾಶಿಯವರಿಗೆ ಎಲ್ಲದರಲ್ಲೂ ಒಂದು ಒಳ್ಳೆಯದಾಗುವಂಥದ್ದು ಈ ವಾರ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಒಳ್ಳೆಯದಿದೆ. ಹಾಗೆಯೇ ಧನುರಾಶಿ ನೆಕ್ಸ್ಟ್ ನೋಡೋದಾದರೆ ಮಕರ ರಾಶಿಗೆ ಈ ವಾರ ನಿಮ್ಮ ಆದಾಯ ಹೆಚ್ಚಾಗುವುದು. ಈ ವಾರ ಮಕರ ರಾಶಿ ಜನರಿಗೆ ಆದಾಯದ ವಿಷಯದಲ್ಲಿ ತುಂಬ ಶುಭವಾಗಲಿದೆ. ನಿಮ್ಮ ಆದಾಯದ ಹೆಚ್ಚಳಕ್ಕಾಗಿ ಉತ್ತಮ ಅವಕಾಶಗಳನ್ನು ಕೂಡ ನೀವು ಪಡೆಯುವಂಥದ್ದು. ನೀವು ಈ ವಾರ ನಿಮ್ಮ ಅಗತ್ಯಗಳಿಗಾಗಿ ನೀವು ಹೆಚ್ಚು ಖರ್ಚು ಮಾಡ್ತೀರಿ. ಈ ವಾರ ಹೂಡಿಕೆ ಮಾಡುವ ಮೊದಲು ಸರಿಯಾಗಿ ಯೋಚಿಸಿ ಮಾತ್ರ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು. ಈ ವಾರ ತಮಾಷೆ ಮಾಡುವಾಗ ಸ್ವಲ್ಪ ಎಚ್ಚರದಿಂದಿರಿ. ಜನರು ನಿಮ್ಮ ಮಾತುಗಳನ್ನು ತಪ್ಪು ತಿಳಿಯಬಹುದು. ನಿಮ್ಮ ವೈವಾಹಿಕ ಜೀವನ ಸಂತೋಷದಿಂದ ಇರುವುದು. ಈ ವಾರ ಯಶಸ್ಸು ಗಳಿಸಲು ಆರೋಗ್ಯ ಮತ್ತು ಸಮಯದ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ವಾರ ಮಕರ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ತಮಾಷೆ ಏನಾದರೂ ಮಾಡೋದಿದ್ರೆ ಅದನ್ನು ಸ್ವಲ್ಪ ಯೋಚಿಸಿ ಮಾಡಿ, ಇಲ್ಲಾಂದರೆ ಬೇರೆಯವರು ತಪ್ಪು ತಿಳ್ಕೋಬಹುದು. ಹಾಗೆಯೇ ಮೀನರಾಶಿ ಈ ವಾರ ಪ್ರಯಾಣ ಲಾಭದಾಯಕವಾಗಿರಲಿದೆ. ಈ ವಾರದ ಆರಂಭದಲ್ಲಿ ಮೀನರಾಶಿಯವರು ಅಲ್ಪ ಮತ್ತು ದೂರ ಪ್ರಯಾಣಿಸಬೇಕಾದ ಸಾಧ್ಯತೆ ಜಾಸ್ತಿ ಇರುವಂಥದ್ದು. ಈ ವಾರ ನೀವು ಪ್ರಯಾಣದಿಂದ ಹೆಚ್ಚು ಲಾಭವನ್ನು ಪಡೆಯುವಂಥದ್ದು. ಈ ವಾರ ಯುವಕರು ಸಂತೋಷದ ಕ್ಷಣಗಳನ್ನು ಕಳೆಯುವಂಥದ್ದು. ಈ ವಾರ ನೀವು ಮನೆಯವರೊಂದಿಗೆ ಸುತ್ತಾಡಲು ಹೊರಗೆ ಹೋಗಬಹುದು. ಹಾಗೆಯೇ ನೀವು ಈ ವಾರ ಸಂತಸದಿಂದ ಇರುವಿರಿ. ಮನೆ ಆಸ್ತಿಗೆ ಸಂಬಂಧಿಸಿದಂತೆ ತೀರ್ಪು ನಿಮ್ಮ ಪರವಾಗಿ ಕೂಡ ಬರಬಹುದು. ತುಂಬಾ ಒಳ್ಳೆಯದಿದೆ ಅಂತಲೇ ಹೇಳಬಹುದು. ಹಾಗೆಯೇ ಪ್ರೀತಿಯ ಜೀವನದಲ್ಲಿನ ತಪ್ಪು ತಿಳುವಳಿಕೆ ದೂರವಾಗುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸಿ.
ಸ್ವಲ್ಪ ಸಾಮಾನ್ಯವಾಗಿರುತ್ತೆ ಆರೋಗ್ಯ. ಹಾಗೆಯೇ ಈ ಒಂದು 4 ರಾಶಿಗಳಲ್ಲಿ ನಿಮ್ಮ ರಾಶಿ ಒಂದಾಗಿದ್ದರೆ ಈ ವಾರ ನಿಮ್ಮ ಅದೃಷ್ಟ ಖುಲಾಯಿಸುವುದು ಖಂಡಿತ. ನಿಮ್ಮ ಎಲ್ಲ ಕ್ಷೇತ್ರಗಳಲ್ಲೂ ಆದಷ್ಟು ಯಶಸ್ಸು ಸಿಗುವಂಥದ್ದು, ಕೀರ್ತಿ ಗೌರವ. ಆದರೆ ಕೆಲವೊಂದು ಸಣ್ಣ ಪುಟ್ಟ ನಾನು ಹೇಳಿದಾಗೆ ಅದರ ಬಗ್ಗೆ ಗಮನ ಹರಿಸಿ, ಅದನ್ನು ಬಿಟ್ಟರೆ ತುಂಬಾ ಒಳ್ಳೆಯದಿದೆ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನನ್ನ ಎಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು.